ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಈಗ ವಿಷಯ ಏನಪ್ಪ ಅಂತಂದರೆ, ಎಲ್ರಿಗೂ ಟ್ರೇಡಿಂಗ್ ಕಲಿಬೇಕು, ನಾನು ದುಡ್ಡು ಮಾಡಬೇಕು ಅಂತ ಆಸೆ ಇರುತ್ತೆ. ಇದರಿಂದ ಎಷ್ಟೋ ಜನಗಳ ಜೀವನ ಉದ್ಧಾರನೂ ಅಷ್ಟೇ ಆಗಿದೆ, ಎಷ್ಟೋ ಜನರ ಜೀವನ ಹಾಳಾಗಿದೆ ಕೂಡ ಅಷ್ಟೇ ಈ ಟ್ರೇಡಿಂಗ್ ಪ್ಲಾಟ್ಫಾರ್ಮಿಂದ. ಸೊ ಅದಕ್ಕಾಗಿ ಈ ಟ್ರೇಡಿಂಗ್ ಅಂದರೆ ಏನು, ಟ್ರೇಡಿಂಗ್ ಅಂದರೆ ಯಾವ ಥರ ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಈ ಸಂಪೂರ್ಣ ವಿಡಿಯೋದಲ್ಲಿ ನೋಡೋಣ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಏನೂ ಅರ್ಥ ಆಗಲ್ಲ. ಸ್ಕಿಪ್ ಮಾಡದೆ ಫುಲ್ವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ ಟ್ರೇಡಿಂಗ್ ಬಗ್ಗೆ, ಇದ್ರ ಬಗ್ಗೆ ಹೆಂಗಿರುತ್ತೆ, ನಾವು ಯಾವ ಥರ ಇರಬೇಕು, ಯಾವ ಥರ ಕಲಿಬೇಕು, ಯಾವ ಥರ ಟ್ರೇಡ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಅದೇ ಥರ ಈ ಟ್ರೇಡಿಂಗ್ಗೆ, ಈ ಪ್ಲಾಟ್ಫಾರ್ಮ್ಗೆ ಬರಬೇಕಾದ್ರೆ ನಿಮ್ಮ ಹತ್ರ ಒಂದು ರೀಸನ್ ಇರಬೇಕು. ನಾನು ಯಾವ ಕಾರಣಕ್ಕೆ ಈ ಟ್ರೇಡಿಂಗ್ನ ಸೆಲೆಕ್ಟ್ ಮಾಡಿಕೊಂಡೆ, ಇದರ ಉದ್ದೇಶ ಏನು, ಇದರಿಂದ ನನಗೆ ಏನು ಬೆನಿಫಿಟ್ಸು, ಮತ್ತು ಏನು ಅಡ್ವಾಂಟೇಜು, ಏನು ಡಿಸ್ಅಡ್ವಾಂಟೇಜ್ ಅಂತ ತಿಳ್ಕೊಬೇಕು. ಮೊದಲಿಗೆ ನಾವು ದುಡ್ಡು ಮಾಡೋಕ್ಕೆ ಬಂದಿರೋದಾ, ಅಥವಾ ಏನಾದರೂ ಕಲಿಯೋಕ್ಕೆ ಬಂದಿರೋದಾ, ಅಥವಾ ಇನ್ವೆಸ್ಟ್ಮೆಂಟ್ ಮತ್ತು ಫ್ಯೂಚರ್ ಬಗ್ಗೆ ಲೆವೆಲ್ಗೆ ಇರಬೇಕಂತ ಬಂದಿದ್ದ ಏನಂತ ಅದನ್ನು ಫಸ್ಟು ಕನ್ಫರ್ಮ್ ಮಾಡಿಕೊಂಡು ಇದಕ್ಕೆ ಎಂಟ್ರಿ ಕೊಡಬೇಕು. ಬಿಕಾಸ್ ನಾನು ದುಡ್ಡು ಮಾಡ್ಬೇಕಂತ ಬಂದರೆ ಇದರಿಂದ ದುಡ್ಡು ಮಾಡೋಕ್ಕೂ ಬರುತ್ತೆ, ದುಡ್ಡು ಕಳ್ಕೊಳ್ಳೋಕ್ಕೂ ಡಬಲ್ ಬರುತ್ತೆ. ಸೊ ಈ ಪ್ಲಾಟ್ಫಾರ್ಮ್ ಡೇಂಜರ್ ಇದೆ. ಡೇಂಜರ್ ಅಂತ ಅಲ್ಲ, ಕಲಿದೇ ಇರೋರಿಗೆ ಡೇಂಜರು, ಕಲಿತು ಬಂದವ್ರಿಗೆ ಇದು ಫೇವ್ರೇಟ್ ಅಂತ ತಗೊಳ್ಳೋಕ್ಕೆ ಇದು ನಡೆಯುತ್ತೆ. ಬಿಕಾಸ್ ಇದು ಒಂದು ಸುನಾಮಿ ಥರ ಇದ್ದಂಗೆ, ಕೊಡೋದು ಹಾಗೆ ಕೊಡುತ್ತೆ, ನಿಮ್ಮ ಹತ್ರ ಕಸ್ಕೊಳ್ಳೋದು ಡಬಲ್ ಕಸ್ಕೊಳ್ಳುತ್ತೆ. ಇದು ಕಲಿದೆ ಅರ್ಧಂಬರ್ಧ ಕಲಿತು ನಾನು ಮಾಡ್ತೀನಿ, ನಾನು ನಾಳೆ ಮುಂಜಾನೆ ನಾನು ಶ್ರೀಮಂತ ಆಗಬೇಕು, ರಿಚ್ ಆಗಬೇಕಂತ ಇದ್ದರೆ ಅದನ್ನು ಮೈಂಡನ್ನು ತೆಗೆದು ಹಾಕ್ಬಿಡಿ ಅದನ್ನು. ಸೊ ಇದು ಡೇಂಜರಸ್ ಹೌದು ಮತ್ತು ಫೇವ್ರೇಟು ಹೌದು. ಯಾಕಂದರೆ ಇದು ಫಸ್ಟ್ಗೆ ಸ್ಟಾರ್ಟಿಂಗ್ಗೆ ನಿಮಗೆ ತುಂಬ ದುಡ್ಡು ಕೊಟ್ಬಿಡುತ್ತೆ. ಒಂದು 10-15 ಸಾವಿರ ರೂಪಾಯಿ ಕೊಟ್ಬಿಡುತ್ತೆ ಒಂದೇ ದಿನದಲ್ಲಿ. ಇವತ್ತು 10,000 ಮಾಡಿದ್ದೀನಿ, ನಾನು 20,000 ಮಾಡ್ತೀನಿ, ನಾಡಿದ್ದು 30,000 ಮಾಡ್ತೀನಿ, ಡಬಲ್ ಮಾಡ್ತೀನಿ ಅಂತ ನಿಮ್ಮ ಮೈಂಡ್ ಫಿಕ್ಸ್ ಆದರೆ ಮುಗೀತು, ನಿಮ್ಮ ಜೀವನ ಸರ್ವನಾಶ. ಇರೋ ಕ್ಯಾಪಿಟಲ್ ಝೀರೋ ಮಾಡಿಕೊಂಡು ಅವ್ರ ಹತ್ರ ಇವ್ರ ಹತ್ರ ಇಸ್ಕೊಂಡು ನೀವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ಥರ ಮೈಂಡ್ಸೆಟ್ ಇರೋರು ಈ ಟ್ರೇಡಿಂಗ್ಗೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಬಂದರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ನೀವು ಅರ್ಧಂಬರ್ಧ ಕಲಿತು ನಾನು ಮಾಡ್ತೀನಿ ಅಂತ ಬಂದರೆ ಅದು ಯಾವ ಜನ್ಮದಲ್ಲೂ ಸಾಧ್ಯ ಇಲ್ಲ. ಎಷ್ಟೋ ಜನರು ಎಷ್ಟೋ ವರ್ಷದಿಂದ ಪ್ರಿಪೇರ್ ಆಗಿ ಕಲಿತು ಇವಾಗ ಒಂದು ಒಳ್ಳೆ ಪ್ರಾಫಿಟೇಬಲ್ ಟ್ರೇಡರ್ ಆಗಿ ಇದ್ದಾರೆ. ಅವ್ರ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಸೊ ಅಂಥವ್ರಿಗೆ ನೀವು ಕಂಪೇರ್ ಮಾಡಿದರೆ ತುಂಬಾ ಅಜಗಜಾಂತರ ಫರಕ್ ಇರುತ್ತೆ ಅದು. ಸೊ ಅದಕ್ಕಾಗಿ ನೀವು ಟ್ರೇಡಿಂಗ್ನ ಕಲಿಬೇಕು ಅಂತ ಇದ್ದರೆ, ಆಸಕ್ತಿ ಇದ್ದರೆ ಕಲಿತ್ರಿ. ನೀವು ಫುಲ್ ಡೀಪಾಗಿ ಕಲಿತು ಆಮೇಲೆ ನಿಮ್ಮ ರಿಯಲ್ ಅಕೌಂಟಿಂದ ರಿಯಲ್ ಮನಿ ಹಾಕಿ ನೀವು ಟ್ರೇಡಿಂಗ್ನ ಮಾಡ್ಬೋದು. ಅಲ್ಲಿವರೆಗೂ ನೀವು ಡೆಮೋ ಟ್ರೇಡ್ ಆದರೂ ಮಾಡಿ, ಇಲ್ಲ ಜಸ್ಟ್ ಅನಾಲಿಸಿಸ್ ಆದರೂ ಮಾಡಿ, ಏನಾದರೂ ಮಾಡಿ ಕಲಿದೇ ಇದರಲ್ಲಿ ಎಂಟ್ರಿ ಕೊಡೋಕ್ಕೆ ಹೋಗಬೇಡಿ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ನಿಮ್ಮ ಹತ್ರ ನೀವೆಲ್ಲ ಕಲ್ತಿದ್ದೀರಾ, ನೀವು ಬಿಗಿನರ್ಸ್ ಇದ್ದರೆ, ನೀವು ಕಲಿತಾನೆ ಟ್ರೇಡ್ ಮಾಡ್ತೀನಿ ಅಂದರೆ ಮಿನಿಮಮ್ ಒಂದು 5,000 ಇಟ್ಕೊಳ್ಳಿ. 5,000 ಇಟ್ಕೊಂಡು ಸ್ಟಾಪ್ ಲಾಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ. ಸ್ಟಾಪ್ ಲಾಸ್ ಒಂದೇ ಸ್ಟಾಪ್ ಲಾಸ್ ಆಯ್ತಾ ಒನ್ ಡೇಲಿ, ಫಸ್ಟ್ ಟ್ರೇಡು ಸ್ಟಾಪ್ ಲಾಸ್ ಆಯ್ತಾ ಬಿಟ್ಬಿಡಿ. ಪ್ರಾಫಿಟ್ ಆಗಿತ್ತಾ ಅದನ್ನು ಬಿಟ್ಬಿಡಿ. ಒಂದೇ ದಿನದಲ್ಲಿ ಒಂದು ಟ್ರೇಡನ್ನು ನೀವು ಫಿಕ್ಸ್ ಮಾಡ್ಕೋಬೇಕು. ಬಿಕಾಸ್ ನಿಮ್ಮ ಹತ್ರ ಇರೋದೇ 5,000 ರೂಪಾಯಿ. ಇವತ್ತು ಸ್ಟಾಪ್ ಲಾಸ್ ಆಗಿದೆ ಅಂದರೆ ನಾಳೆ ಪ್ರಾಫಿಟ್ ಆಗ್ಬೋದು, ನಾಳೆ ಪ್ರಾಫಿಟ್ ಆಗಿದೆ ಅಂದರೆ ನಾಡ್ದು ಪ್ರಾಫಿಟ್ ಆಗ್ಬೋದು, ಲಾಸು ಆಗ್ಬೋದು. ಸೊ ಒಂದು ಟ್ರೇಡಲ್ಲಿ ನೀವು 500 ಕಳ್ಕೊಳ್ಳೋಕ್ಕೆ ರೆಡಿ ಇರಬೇಕು. ಸೊ ನೆಕ್ಸ್ಟು ಹಂಗಂದರೆ ಇವಾಗ ಒಂದು 5,000 ಇಟ್ಕೊಂಡು 500 ರೂಪಾಯಿ ಪ್ರಾಫಿಟ್ ಆದರೆ 5,500 ರೂಪಾಯಿ ಆಯಿತು. ನಾಳೆ ಒಂದು ಟ್ರೇಡ್ ಮಾಡಿದರೆ ನಾಳೆ ಒಂದು 500 ಪ್ರಾಫಿಟ್ ಆಯ್ತು ಅಂದರೆ 6,000 ರೂಪಾಯಿ ಆಯಿತು. ಮತ್ತು ನೆಕ್ಸ್ಟ್ ಒಂದು ಸ್ಟಾಪ್ ಲಾಸ್ ಆಯ್ತು ಅಂದರೆ 500 ಮೈನಸ್ ಆಗಿ ಮತ್ತೆ ನಿಮಗೆ 5,500 ರೂಪಾಯಿ ಉಳಿಯುತ್ತೆ. ಬಿಕಾಸ್ ಒಂದು ಸ್ಟಾಪ್ ಲಾಸು ನಿಮ್ಮದು ಕ್ಯಾಪಿಟಲ್ ಸೇವ್ ಮಾಡುತ್ತೆ, ಒಂದು ಪ್ರಾಫಿಟು ನಿಮ್ಮದು ಕ್ಯಾಪಿಟಲ್ನ ಡಬಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ಮೈಂಡ್ಸೆಟ್ ಇಟ್ಕೊಂಡು ನೀವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಥರ್ಡ್ ಒನ್ ಆ್ಯಂಡ್ ಲಾಸ್ಟ್ ಒನ್, ನಿಮಗೆ ನಾನು ಟ್ರೇಡಿಂಗ್ ಕಲ್ತ್ಬಿಟ್ಟೆ ನಾನು ಟ್ರೇಡ್ ಮಾಡ್ತೀನಿ ಅಂದರೆ ನೀವು ಅನಾಲಿಸಿಸ್ ಮಾಡಿ. ಒಂದು ಹಾರಿಜಾಂಟಲ್ ಲೈನ್ ಹಾಕಿ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಅಂತ ನೀವು ಒಂದು ಅನಾಲಿಸಿಸ್ ಮಾಡಿ. ಆ ಅನಾಲಿಸಿಸ್ ಪ್ರಕಾರ ಲೈವ್ ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡಿ, ನಾನು ಅಂದ್ಕೊಂಡಂಗೆ ಹೋಯ್ತಾ ಇಲ್ಲ ನಾನು ಅಂದ್ಕೊಂಡು ಉಲ್ಟಾ ಹೋಯ್ತಾ ಅಂತ. ಸೊ ಅವಾಗ ನಿಮಗೆ ಜನರಲ್ ನಾಲೆಜ್ ಹೆಚ್ಚಾಗುತ್ತೆ ಮತ್ತು ಮಾರ್ಕೆಟ್ ಡೈರೆಕ್ಷನ್ ಗೊತ್ತಾಗುತ್ತೆ. ನಾನು ಮಾಡಿದ್ದು ಕರೆಕ್ಟು, ನಾನು ಮಾಡಿದ್ದು ತಪ್ಪು, ಇಲ್ಲಿ ಮಿಸ್ಟೇಕ್ ಆಯಿತು, ಇಲ್ಲಿಂದ ರಿವರ್ಸಲ್ ಆಯಿತು, ನಾನು ಸ್ಟಾಪ್ ಲಾಸ್ ಸೆಟ್ ಆಯಿತು, ಇಲ್ಲ ನಂದು ಪ್ರಾಫಿಟ್ ಆಯಿತು ಅಂತ. ಸೊ ಈ ಥರ ನೀವು ಅನಾಲಿಸಿಸ್ ಮಾಡಬೇಕಾದ್ರೆ ನಿಮಗೆ ಲೈವ್ ಮಾರ್ಕೆಟಲ್ಲಿ ಅರ್ಥ ಆಗುತ್ತೆ, ನಾನು ಯಾವ ಥರ ಟ್ರೇಡಿಂಗ್ ಮಾಡಬೇಕು, ಯಾವ ಥರ ನಾನು ಅನಾಲಿಸಿಸ್ ಮಾಡಬೇಕು ಅಂತ. ಸೊ ಪಿನ್ ಟು ಪಿನ್ ನಿಮಗೆ ಅರ್ಥ ಆಗುತ್ತೆ. ಮಾರ್ಕ್ ಮಾಡಿಟ್ಕೊಂಡ್ರೆ ಇಲ್ಲಿಂದ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಅಂತ ನಾನು ಸಿ ಮತ್ತು ಪಿ ಸೈಡ್ ನಿಮ್ಗೆ ಗೊತ್ತಿರಬೇಕದು. ಸೊ ನೆಕ್ಸ್ಟು ಅದರಿಂದ
ನಾನು ಫುಲ್ ಕಲ್ತ್ಬಿಟ್ಟೆ ಮಾಡ್ತೀನಿ ಅನ್ನೋರಿಗೆ ಇದು ಆಪರ್ಚುನಿಟಿ ಒಳ್ಳೆಯದಿದೆ. ಯಾಕಂದರೆ ಕಲ್ತ್ಬಿಟ್ಟು ಮಾಡಿದರೆ ದುಡ್ಡು ಮಾಡ್ಬೋದು. ಕಲಿದೇನೆ ಯಾರೋ ಒಂದು ಕಾಲ್ಸ್ ಕೊಟ್ಟರು ಅಲ್ಲಿ ಬೈ ಮಾಡಂದರೆ ಬೈ ಮಾಡೋದು, ಸೆಲ್ ಮಾಡೋದು ಅಂದರೆ ನಿಮ್ಮ ಮನಿ ಕಳ್ಕೊಳ್ಳೋಕ್ಕೆ ನೀವು ಕಾಲ್ಸ್ ತೊಗೋತಾ ಇದ್ದೀರ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ, ಯಾರಾದರೂ ಕಾಲ್ಸ್ ತೊಗೋತೀನಿ ಅಂದರೆ ನಿಮ್ಮ ಮನಿನ ನೀವು ಕಳ್ಕೊಳ್ಳೋಕ್ಕೆ ನೀವಾಗೆ ನೀವು ರೊಕ್ಕ ಕೊಟ್ಟು ನೀವು ಹಣ ಕಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀರಾ ಅಂತ ಅರ್ಥ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಸೀರಿಯಸ್ ಆಗಿ ತೊಗೊಳ್ಳಿ. ತುಂಬ ಜನ ಕಮೆಂಟ್ಸಲ್ಲಿ ನೋಡ್ತಿರ್ತೀನಿ ನಾನು, ಅದು ಹಂಗಾಯಿತು ಇದು ಹಿಂಗಾಯಿತು, ನಾನು ಅಷ್ಟು ದುಡ್ಡು ಹೋಯ್ತು, ನಾನು ಎಷ್ಟೋ ಲಕ್ಷಗಳು ಕಳ್ಕೊಂಡಿರೋರು ನಮ್ಮ ಎದುರಿಗೇನೆ ಇದ್ದಾರೆ. ನಮ್ಮ ಹತ್ರ ಹೇಳ್ಕೊತಾರೆ ಅವರು, ನಾವು ಇಷ್ಟು ಕಳ್ಕೊಂಡ್ವಿ ಅಂತ. ಸೊ ಆ ಥರ ನಿಮ್ಮದು ಪರಿಸ್ಥಿತಿ ಆಗಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಲ್ತ್ಬಿಟ್ಟು ಟ್ರೇಡಿಂಗ್ಗೆ ಎಂಟ್ರಿ ಕೊಡಿ. ಅರ್ಥ ಆಯಿತು ಅಂದ್ಕೊಳ್ತೀನಿ ನಿಮ್ಗೆಲ್ಲರಿಗೂ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ನಾನು ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತೀನಿ. ನನಗೆ ಗೊತ್ತಿರೋಷ್ಟು ನಾನು ಟ್ರೇಡಿಂಗ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೆಕ್ಸ್ಟು ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಮಿಸ್ಟೇಕ್ ಆಗದಂತೆ ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಒಂದು ಸಬ್ಸ್ಕ್ರೈಬು ನಮಗೆ ಹೆಲ್ಪ್ ಆಗುತ್ತೆ ಒಂದು ಮುಂದಿನ ವೀಡಿಯೋ ಮಾಡೋಕ್ಕೆ. ನಮಗೊಂದು ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಬೆಳೆಸಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ನಾನು ನಿಮಗೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದು, ನಿಮಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕಿದ್ದರೆ ಹೇಳಿ, ಅದನ್ನು ನಿಮ್ಮ ಮುಂದೆ ತರೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಮುಂದೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಈ ಟ್ರೇಡಿಂಗ್ ಬಗ್ಗೆ ಆಗಲಿ ಯಾವುದೇ ಆದರೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಹೇಳಿ, ಅದನ್ನು ನಾನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.